ಸ್ನೇಹಿತರೆ ನಮಸ್ಕಾರ, ಎಲ್ರಿಗೂ ಮತ್ತೊಮ್ಮೆ ಚಾನಲ್ಗೆ ಸುಸ್ವಾಗತ ಸ್ನೇಹಿತರೆ. ಮಳೆ ಹನಿ ಬರ್ತಾ ಇದೆ. ಹಿಂದಿನ ವಿಡಿಯೋದಲ್ಲಿ ಶೆಟ್ಟಿಹಳ್ಳಿ ಚರ್ಚ್ ಆ ವಿಡಿಯೋನ ನೋಡಿರ್ತೀರ ಸ್ನೇಹಿತರೆ. ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಡು ಬನ್ನಿ. ಹಿಂದಿನ ವಿಡಿಯೋ ಅದೇ ಆಗಿರುತ್ತೆ. ಇವಾಗ ಬೆಟ್ಟದ ರಂಗನಾಥ ಸ್ವಾಮಿ ಗುಡಿ ಅಲ್ಲಿ ಹೋಗ್ತಾಯಿದ್ವಿ. ಬನ್ನಿ, ಇಲ್ಲಿಂದ ಸ್ವಲ್ಪ ದೂರನೇ, ಜಾಸ್ತಿ ದೂರ ಏನಿಲ್ಲ. ಒಂದು ರೌಂಡ್ ಸುತ್ತ ಹಾಕ್ಕೊಂಡು ಅದರ ಆಪೋಸಿಟ್ ಡೈರೆಕ್ಷನಲ್ಲಿ ಇವಾಗ ಹೋಗ್ತಾಯಿದ್ದೀವಿ ಅಷ್ಟೇ. ಇವಾಗ ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನ ನೋಡಿಕೊಂಡು ಸ್ನೇಹಿತರೆ, ಆದರೆ ಆ ಹೇಮಾವತಿ ಗೊರೂರು ಡ್ಯಾಮ್ ಇದೆಯಲ್ಲ, ಆ ಗೊರೂರು ಡ್ಯಾಮ್ ನೋಡಿಕೊಂಡು ಸೀದಾ ನಮ್ಮೂರಿಗೆ ಹೋಗೋಣ ಅಂತ ಪ್ಲಾನ್ ಇದೆ. ಯಾವ ಥರ ಆಗುತ್ತೆ ಗೊತ್ತಿಲ್ಲ, ನೋಡಬೇಕು. ಎಷ್ಟು ಹೊಡಿತೀಯ ಹೊಡಿ. ಹೊಸ ರೋಡ್ಗೋಸ್ಕೂ ಏನು ನಾವೇ ಬೋಣಿ ಮಾಡ್ತಾಯಿದ್ದೀವಿ ಅನ್ನೋ ರೋಡಲ್ಲಿ. ನಾಯಿಗಳು ಹೆಂಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಕಟ್ಟಾಯ ಹಾಸನ ತಾಲೂಕ್ ಕಟ್ಟಾಯದಲ್ಲಿ ಹೋಗ್ತಾ ಇದ್ದೀವಿ ಇವಾಗ. ಅಲ್ಲೇ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಜಾಗ ನೋಡಿದ್ರೆ ಅದೇ ಥರ ಇದೆ, ನೋಡೋಣ. ಅಲ್ಲೇ ಅಂದರೆ ಇಲ್ಲೆಲ್ಲೋ ಮುಂದೆ ರೈಟ್ ತೊಗೋಬೋದು ಅಂತ ಅಂದ್ಕೊತೀನಿ. ಅದೇ ರೋಡ, ಈ ರೋಡ. ಇದೆಯಾ? ಇದೇ ಇರಬೇಕು ನೋಡು ಮ್ಯಾಪಲ್ಲಿ. ಸ್ವಿಚ್ ಆಫಾ? ಬಾ ಎಲ್ಲ ಬೋರ್ಡ್ ಏನೂ ಇಲ್ಲ. ಯಾವುದೋ ರೆಸಾರ್ಟ್ಗೆ ಹೋಯ್ತದೆ. ಅಲ್ಲಿ ಯಾರೋ ಬರ್ತಾವ್ರೆ, ಕೇಳೋ ನೀರು. ಏನದು ಜಾಗ? ಅಲ್ಲಿ ಯಾರೋ ಬರ್ತಾವ್ರಲ್ಲ, ಕೇಳೋರ್ನ. ಸರ್ ದೇವಸ್ಥಾನ ಹೋಗುತ್ತಾ? ದೇವಸ್ಥಾನ ಇದೇ ರೋಡ್ ಅಂತೆ. ಮೊಬೈಲ್ ಸ್ವಿಚ್ ಆಫ್ ಆಗಿದೆ, ನಂದು ಸ್ವಿಚ್ ಆಫು, ಅವನದು ಸ್ವಿಚ್ ಆಫು. ಹಂಗಾಗಿ ಅಲ್ಲಿ ಹೋಗೋರನ್ನ ಕೇಳಿದೆ, ಒಂದೇ ರೋಡ್ ಹೋಗಿ ಅಂತಂದರು. ರೋಡ್ ಮಾತ್ರ ಚೆನ್ನಾಗಿಲ್ಲ. ಇದ್ಯಾಕಂಬ ನಾನು ಅಲ್ಲೇ ಕೇಳಿದೆ, ಅಲ್ಲಿ ಬೈಕಲ್ಲಿ ಹೋದ್ರಲ್ಲ ಅವ್ರನ್ನೇ. ಹಾಂ, ಸೀದಾ ಒಂದೇ ರೋಡು ಅಂದರು. ಸುಮಾರು ದೂರ ಬರ್ಬೇಕಲ್ಲಪ್ಪ. ಅಲ್ಲೈತೆ ನೋಡಲ್ಲಿ, ಕಾಣಿಸ್ತು ಇವಾಗ. ಕಾಣಿಸ್ತು ಕಣ ಇವಾಗ. ನೀರಿದ್ರೆ ಸಖತ್ತಾಗಿರುತ್ತೆ. ಇಲ್ಲೆಲ್ಲ ಫುಲ್ ನೀರು ಇರುತ್ತೆ, ರೋಡ್ ಮಾತ್ರ ಓಪನ್ ಇರುತ್ತೆ. ಅವಾಗ ಹೋಗೋಕ್ಕೆ ಅದೊಂದು ವೀಡಿಯೋ ನೋಡಿದ್ದೆ, ಸಖತ್ತಾಗಿರುತ್ತೆ. ದೇವಸ್ಥಾನ ಇದೆ, ರಂಗಸ್ವಾಮಿ ಗುಡಿನ ಶ್ರೀ ರಂಗನಾಥ ಸ್ವಾಮಿ ಗುಡಿ ಅಂತ ಬರುತ್ತೆ. ಇಲ್ಲೆಲ್ಲ ನೀರು ತುಂಬೋಗುತ್ತೇನೋ ಅಂತ ನೋಡಿದ್ವಿ. ಇದೆಲ್ಲ ನೋಡಿ ನೀರು ತುಂಬಿರೋ ಮಾರ್ಕೆ ಇದು.
ಹೆಂಗೆ ಕಾಣಿಸ್ಬೋದು ಅವಾಗ ಫುಲ್ ನೀರು ತುಂಬಿಟ್ರೆ. ಅವಾಗ ಸಾಕಾದಾಗ ಕಾಣಿಸುತ್ತೆ. ಈಗ ರಂಗನಾಥ ಸ್ವಾಮಿ ಅವ್ರು ನೋಡಿ ಹೆಂಗೆ ಮನಗವ್ರೆ. ಈಗ ನಮ್ಮೂರಿಗೆಲ್ಲ ಚಾನಲಲ್ಲಿ ನೀರು ಬರೋದಿಲ್ವಾ? ಹಾಂ ಇಲ್ಲಿದೆಯಾ? ಹೌದು, ಹೇಮಾವತಿ ನೀರು, ಬರೋ ನೀರು ಅಂತಾರಲ್ಲ. ನೋಡಿ ಸ್ನೇಹಿತರೆ, ಇದೆ ರಂಗನಾಥ ಸ್ವಾಮಿ ಟೆಂಪಲ್ಲು. ನೀರು ಸಾಕಾದಾಗ ಚೆನ್ನಾಗಿತ್ತು. ಮೇಲೆ 2021 ಆಗಿರೋದಾ ಲೋಕಾರ್ಪಣೆ ಕೋನಾಪುರ ಪದ್ಮನಹಳ್ಳಿ. ಹಾಂ ಪ್ಯಾಸೇಜ್ ಚೆನ್ನಾಗೈತೆ. ಅದೇ ಹೇಳಿದ್ದು ವ್ಯೂ ಸಖತ್ತಾಗಿರ್ತದೆ ಇಲ್ಲಿ ಅಂತ. ಅದೇನದು ಡ್ಯಾಮು? ಓ ಡ್ಯಾಮ್ ಇಲ್ಲಿಯಾ? ಅದೇ ರಿಲೀಸ್ ಮಾಡೋ ನೀರು. ಹ್ಞೂ ನೋಡಿ ಸ್ನೇಹಿತರೆ, ಡ್ಯಾಮು ನಿಮಗೆ ಅಲ್ಲಿ ಕಾಣಿಸುತ್ತೆ. ಅದು ಊರಿಗೆ ಇಲ್ಲಿ ತೋರಿಸೋದಲ್ಲ, ಅಲ್ಲಿ ಅದೇ ರೋಡಲ್ಲೇ ಹೋಗ್ತೀವಿ. ಹೋಗೋಣ ಹಂಗಾದ್ರೆ ಸರಿ, ಅಲ್ಲೇ ತೋರಿಸ್ಬೋದು. ಇಲ್ಲೇ ಹೋಗಿ ತೋರ್ಸೋಣ ಅಂದ್ರೆ ತೋರ್ಸೋಣ. ನೋಡಿ ಪೂರ್ತಿ ಇಲ್ಲಿ ನೋಡು, ನೀರು ಬೇಕು ಅಂದ್ರೆ ನಿನಗೆ ಇಲ್ಲಿ ಓಹೋ ಲಾಸ್ಟ್ವರೆಗೂ ನೀರು ಕಲ, ಇಲ್ಲಿ ಕೊನೆವರೆಗೂ ನೀರೇ. ಸಖತ್ ದೊಡ್ಡದು ಇದೇನಾ ಡ್ಯಾಮು? ಬರೋರು ಕಟ್ಟೆ ಇದೆನಾ ಡ್ಯಾಮ್? ಅದೇ 1 2 3 4 6 ಗೇಟಲ್ಲಿರೋದು ಅಷ್ಟೇ. ಅಷ್ಟೇ 6 ಗೇಟು. ಬೇರೆ ಎಲ್ಲ ಇರಬೇಕು ದೊಡ್ಡದು. ಅದು ಎಮರ್ಜೆನ್ಸಿ ಗೇಟ್ ಇರಬೇಕು ಅವು. ಅದೇ ಮೇಯ್ನ. ಶೆಟ್ಟಳ್ಳಿ ಚರ್ಚೆ ಆ ಕಡೆ ಸೈಡ್ ಬರ್ತದೆ ಹೇಳು. ನಾವು ಸುತ್ತಾಕೊಂಬಂದು ಈ ಕಡೆ ಸೈಡ್ ಬರ್ತದೆ. ಹಾಂ ಹಾಂ, ಇದೇ ವಾಟ್ರ್ ಅದುವೇ. ಹಾಂ ಸ್ವಲ್ಪ ಕ್ಲಿಯರ್ ಮಾಡವ್ರೆ, ಆದರೆ ಹೆಂಗೆ ಕ್ಲಿಯರ್ ಮಾಡ್ತಾರೆ? ಕ್ಲಿಯರ್ ಮಾಡೋಕ್ಕಾಗಲ್ಲ. ನೀರು ಫುಲ್ ನೀರು ಬರಬೇಕಷ್ಟೇ. ಇಲ್ಲ ಫುಲ್ ಒಣಗೋದಾಗ ಬೆಂಕಿ ಹಾಕ್ಬಿಡ್ಬೇಕು. ಇಲ್ಲೇನೋ ಜಾಗ ಮಾಡೋರಲ್ಲ ಇಲ್ಲಿ. ಹಾಂ ಕಾಲ್ದಾರಿ ತಾನೆ ಇದು. ಹ್ಞೂ ಕಾಲ್ದಾರಿ ಮೋಸ್ಟ್ಲಿ ದೇವಸ್ಥಾನಕ್ಕೆ ನೀರಿಗೆ ತಗೋತಾರ. ಅಲ್ಲೆಲ್ಲಿ ತೊಗೊಂಡರು ಬಾ. ಹಾಂ ನೀರಿದ್ದಾಗ ಬರೋಣ ಬಾ. ದೇವಸ್ಥಾನ ಕಾಣ್ತದೆ ನೋಡೋಣ. ಓಪನ್ ಅದಾ? ಇನ್ನು ಕಂಬಿಗಳು ಕಾಣಿಸ್ತಾ ಒಳಗಡೆ ಕಾಣಿಸ್ತದೆ. ಇದು ಬಿಸ್ತುಡಿತೈತಲ್ಲ ಅದಕ್ಕೆ. ಬಾಗಿಲು ಹಾಕ್ಬಿಟ್ಟಾರೆ. ಸೇಮ್ ಬಾಗಿಲು ಅದುವೆ, ಆದರೆ ಚಿಕ್ಕದಕ್ಕಲ್ಲ ಬಾಗಿಲು ಅಲ್ವಾ? ಬಗ್ಗೋಗ್ಬೇಕು ಅದು. ಇಲ್ಲ ಕೇಳಿ ಕುಮಾರಸ್ವಾಮಿ ಅವರು ಕಳಸ ಪ್ರತಿಷ್ಠಾಪನೆ. ಪ್ರಜ್ವಲ್ ರೇವಣ್ಣನ ಉಜ್ಜಾಕ್ಬಿಟ್ಟಾರಲ್ಲ ಇಲ್ಲಿ. ಅಲ್ಲಿ ನೋಡಿ ಅದರಲ್ಲೂ ಉಜ್ಜಾಕ್ಬಿಟ್ಟವ್ರೆ ಅಲ್ವಾ? ಚೆನ್ನಮ್ಮನವರು ಮತ್ತು ಶ್ರೀ ಎಚ್ ಡಿ ದೇವೇಗೌಡರು ಉಪಸ್ಥಿತರು. ಕೋನಾಪುರ ಮಾಜಿ ಪ್ರಧಾನಮಂತ್ರಿಗಳು ಹಾಗೂ ರಾಜ್ಯಸಭಾ ಸದಸ್ಯರು. ಹಾಂ ಕೂತ್ಕೋ. ರಂಗನಾಥ ಸ್ವಾಮಿ ದೇವಸ್ಥಾನದಿಂದ ಹೊರಟಿದ್ದೀವಿ ಸ್ನೇಹಿತರೆ. ಇದೇನಪ್ಪ ಅಂದರೆ ಇವಾಗ ನೀರು ಇಲ್ಲದೆ ಇರೋ ಕಾರಣ ಏನಂತ ವ್ಯೂ ಏನಿಲ್ಲ. ಬಟ್ ದೇವಸ್ಥಾನ ಸುತ್ತಮುತ್ತ ಚೆನ್ನಾಗಿದೆ. ಇದು ಫುಲ್ ಬರುತ್ತೆ ನೀರು, ಇದ್ರ ಲೆವೆಲ್ಗೆ ಬರುತ್ತೆ. ಅವಾಗ ಸಕ್ಕತ್ತಾಗಿರುತ್ತೆ. ಸುತ್ತ ನೀರು, ಇದೊಂದು ರೋಡು ಮತ್ತು ಅದೊಂದು ಮೆಟ್ಲು, ದೇವಸ್ಥಾನ, ಅಲ್ಟಿಮೇಟ್ ವ್ಯೂ ಇರುತ್ತೆ. ಇವಾಗ ನೀರಿಲ್ಲ. ಬನ್ನಿ ಇವಾಗ ಹೋಗ್ತಾ ಹಂಗೆ ಅಲ್ಲಿ ಡ್ಯಾಮ್ ಆ ಕಡೆ ಬರುತ್ತೆ. ಆ ಡ್ಯಾಮ್ ನೋಡಿಕೊಂಡು ಹಂಗೆ ಸೀದಾ ಊರಿಗೆ ಹೋಗೋಣಂತೆ. ತಲಕಾವೇರಿ ನೋಡಿದ್ಯಾ? ಸಖತ್ತಾಗದೆ ಅದುವೇ. ಹಾಂ ಇಲ್ಲ, ನೀರು ಬರ್ತದೆ ಅಲ್ಲಿ ಯಾವಾಗಲೂ.
ಎನಿ ಟೈಮ್ ನೀರು ಇದೇ ಇರ್ತದೆ ಅಲ್ಲಿ. ಚಿಕ್ಕದು ಇರೋದು, ಚಿಕ್ಕದು ಅಷ್ಟು ಅಗಲದಲ್ಲಿ ನೀರು ಉಗ್ತದೆ ಅಷ್ಟೇ. ಎಷ್ಟು ದೊಡ್ಡ ಹೊಳೆ ಆಗುತ್ತೆ ನೋಡೋದು. ಗಾಡಿನೂ ಕೂಲ್ ಆಗವ ಈಗ. ಸರ್ ಹೋಗ್ಬೋದಾ? ಹಾಂ, ಹೊರೂರು ಜಲಾಶಯ. ಸರ್ ಡ್ಯಾಮ್ ನೋಡ್ಬೋದಾ? ಡ್ಯಾಮು ಬಿಡಲ್ವಾ? ಇದೇನಾ ಎಂಟ್ರೆನ್ಸು? ಹಾಂ ಹಾಂ. ನೋಡಿ ಓನ್ ಓಪನ್ ಇರುತ್ತಾ ಸರ್ ಈಗ? ಕ್ಲೋಸಾ? ಹಾಂ ಹಾಂ, ಕ್ಲೋಸ್ ಅಂತೆ ಬೇಡ. ನಡ್ಕೊಂಡು ಹೋದ್ರೂ ಬಿಡ್ತಾರ ಕಣೇನೋ ಗೊತ್ತಿಲ್ಲ ಅಲ್ಲಿ. ನೋಡ ನಡಿ, ನಿಲ್ಸ್ಬಿಟ್ಟು ಹೋಗೋಣ. ಹಾಂ, ಅಲ್ಲಕ್ಕಲ್ಲ ಇಲ್ಲೂ ಬಿಡ್ತಾರ ಇಲ್ವೋ ಗೊತ್ತಿಲ್ಲಕ್ಕಲ್ಲ. ಕ್ಲೋಸ್ ಆಗದೆ, ಅದಕ್ಕೆ ಕ್ಲೋಸ್ ಆಗೈತಲ್ಲ ಅದಕ್ಕೆ. A few moments later. ಜಾಕ್ವೆಲ್ ಪಂಪ್ ಹೌಸು, ಮೈನ್ ಪಂಪ್ ಹೌಸ್ ಇದೆ, ನೋಡ್ತಾ ಇರ್ಬೋದು. ಇದೆ ಡ್ಯಾಮ್ ಗೇಟು ನೋಡಿ, ಅಲ್ಲಿ ಕಾಣಿಸ್ತಾ ಇದ್ದಾವೆ. 1 2 3 4 5 6 ಗೇಟ್ ಇದೆ ಅಲ್ಲಿ. ಬಿಟ್ಟರೆ ಇಲ್ಲೇ ನೀರು ಬಂದು ಹಿಂಗೆ ಹೋಗುತ್ತೆ. ಗರೂರು ಡ್ಯಾಮ್ ಒಂದು ನೋಡಬೇಕಿತ್ತು, ಬಟ್ ನೋಡಿದ್ದೀನಿ. ತುಂಬ ವರ್ಷ ಆಯಿತು ನೋಡಿ, ಅಲ್ಲೇ ಒಂದು 7-8 ವರ್ಷ ಆಗಿರ್ಬೋದು ಅನ್ಕೊತೀನಿ ನೋಡಿ. ಅದಾದಮೇಲೆ ನೋಡಿಲ್ಲ, ಒಂದೇ ಸಲ ನೋಡಿರೋದು. ಇವತ್ತು ನೋಡಿದರೆ ಚೆನ್ನಾಗಿರ್ತಾಯಿತ್ತು, ಹಾಗೆ ನಿಮಗೂ ಕೂಡ ತೋರಿಸ್ಬೋದಿತ್ತು ಅಂತ ಒಂದು ಮನಸ್ಸಲ್ಲಿತ್ತು. ಬಟ್ ಟೈಮ್ ಆಗೋಯ್ತು, ಅಲ್ಲಿ ಕ್ಲೋಸಿಂಗ್ ಟೈಮ್ ಅಲ್ವಾ, ಹಂಗಾಗಿ ಒಳಗಡೆ ಬಿಟ್ಟಿಲ್ಲ. ಓಕೆ, ಬರೋಣ ಇನ್ನೊಂದು ಸಲ ಯಾವಾಗಾದರೂ ಬಂದು ನೋಡ್ಕೊಂಡು ಹೋದರೆ ಆಯಿತು. ಇವಾಗ ಇನ್ನೇನು ಅರ್ಕಲ್ಗೂಡು ಹತ್ತಿರ ಇದ್ದೀವಿ ಸ್ನೇಹಿತರೆ. ಅರ್ಕಲ್ಗೂಡಿಂದ ಲೆಫ್ಟ್ ತೊಗೊಂಡು ಹೊಳೆನರಸೀಪುರ ರೂಟ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಮೊಬೈಲ್ ಸ್ವಿಚ್ ಆಫ್ ಆಗಿದೆ, ನ್ಯಾವಿಗೇಷನ್ ಏನಿಲ್ಲ ಇಬ್ರಿಗೂ. ಒಂದು ಅಂದಾಜಲ್ಲಿ ರೂಟ್ ನೋಡಿಕೊಂಡು ಬೋರ್ಡ್ ನೋಡ್ಕೊಂಡು ಹೋಗ್ಬೇಕು. ಇವಾಗ ಹೊಳೆನರಸೀಪುರ ಮೇಯ್ನ್ ರೋಡ್ಗೆ ಬಂದಿದ್ದೀವಿ ಸ್ನೇಹಿತರೆ. ಇವಾಗ ಇಲ್ಲಿಂದ ಸೀದಾ ಒಂದೇ ರೋಡು, ಎಲ್ಲೂ ಟರ್ನಿಂಗ್ ಇಲ್ಲ, ಹೊಳೆನರಸೀಪುರಕ್ಕೆ ಹೋಗ್ತಾ ಇರೋದೆ. ಹೊಳೆನರಸೀಪುರ ಹೋಗಿ ಅಲ್ಲಿಂದ ರೈಟ್ ತೊಗೊಂಡ್ರೆ ಹಳ್ಳಿ ಮೈಸೂರು ಹೋಗಿ, ಇಲ್ಲಾಂದರೆ ಹೊಳೆನರಸೀಪುರದಲ್ಲೋ ಹಳ್ಳಿ ಮೈಸೂರಲ್ಲೋ ಏನಾದರೂ ಸ್ವಲ್ಪ ನಮ್ಮ ಮೋಹಿತನಿಗೆ ತಿಂಡಿ ತೊಗೊಂಡು ಹೋಗೋಣಂತೆ. ಹೊಳೆನರಸೀಪುರ 20 ಕಿಲೋಮೀಟ್ರ್ ಐತೆ. ಹಾಂ, ಬಾ 20 ಕಿಲೋಮೀಟ್ರ್ ಅಷ್ಟೇ ಹೊಳೆನರಸೀಪುರ. ಹಾಂ, ಕೊನೆಗೂ ಹೊಳೆನರಸೀಪುರಕ್ಕೆ ಬಂದು, ಹೊಳೆನರಸೀಪುರ ಸರ್ಕಲ್ಲು, ಇದು ಬಸ್ ಸ್ಟಾಪು ಮುಂದೆ ಇರೋದು. ಇಲ್ಲೆಲ್ಲಾದರೂ ಒಂದು ಟೀ ಹಾಕ್ಕೊಂಡು ಓಡೋಣ ಅಂತ ನಿಧಾನಕ್ಕೆ. ಟೀ ಇದೇ ಬಸ್ ಸ್ಟಾಪು. ಒಂದು ಟೀ ಅಂಗಡಿ ಸಿಗ್ತಲ್ವಲ್ಲಪ್ಪ, 10 ನಿಮಿಷ ರೆಸ್ಟ್ ಮಾಡಿಕೊಂಡು ಒಂದು ಟೀ ಹಾಕೊಂಡು ಹೋಗೋಣ ಸ್ನೇಹಿತರೆ.
ಏನು ರೋಡು ಅರ್ಕಲ್ಗೂಡಿಂದ ಒಳನಾಶಿಪುರಕ್ಕೆ ಬರೋವರೆಗೂ ಫುಲ್ ಕಿತ್ತೋಗ್ಬಿಟ್ಟೈತೆ ರೋಡು. ಗುಂಡಿ ಅಂದರೆ ಗುಂಡಿ. ಲೇಕದ ಈ ಒಳನರಸೀಪುರ ಅರ್ಕಲ್ಗೂಡಿಂದ ಒಳನರಸೀಪುರಕ್ಕೆ ಬರೋಷ್ಟರಲ್ಲಿ ಸಾಕಾಗೋಯ್ತು ಗುರುವೆ. ಫುಲ್ ಗುಂಡಿ ರೋಡು. ಅದರಲ್ಲೂ ಅವನ ಗಾಡಿ ಹೆಡ್ಲೈಟ್ ಕೈ ಕೊಟ್ಬಿಟ್ಟೈತೆ. ಲೈಟ್ ಬೇರೆ ಇರಲಿಲ್ಲ, ಹಾಗಾಗಿ ಸ್ಲೋವಾಗಿ ನಿಧಾನಕ್ಕೆ ಬಂದು ಇವಾಗ ಕೊಲ್ಲಾಪುರಿ ಬೆಲ್ಲದ ಚಹಾ, ಅಮೃತ್ ಚಹಾದಲ್ಲಿ ಒಂದು ಟೀ ಹಾಕ್ಕೊಂಡು ಹೋಗೋಣಂತೆ. ಬನ್ನಿ. ಇನ್ನೇನು ಹತ್ತತ್ರ ಹಳ್ಳಿ ಮೈಸೂರಿಗೆ ಬಂದು ಸ್ನೇಹಿತರೆ. ಇವತ್ತಿನ ರೈಡು ಯಾವ ಥರ ಇತ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಯಾಕೆಂತಂದರೆ ಫಸ್ಟ್ ಟೈಮು ನಾನು ಒಂದು ಮೋಟೋ ವ್ಲಾಗಿಂಗಲ್ಲಿ ಇಷ್ಟು ಪ್ಲೇಸ್ನ ಟೂರಿಂಗ್ ಮಾಡಿರೋದು ಇದೇ ಫಸ್ಟ್ ಟೈಮು. ವಿತ್ತು ಹೊಸ ಕ್ಯಾಮ್ರಾ ಸೆಟಪ್ಪು, ಹೊಸ ಹೆಲ್ಮೆಟ್ ಸೆಟಪ್ಪು, ಆಮೇಲೆ ಈ ಗಾಡಿದು ಹ್ಯಾಂಡಲ್ ಬಾರು ಹೊಸದಂದರೆ ಮಾಡಿಫಿಕೇಷನ್ ಮಾಡಿಸಿರೋದು. ಯಾವ ಥರ ಇದೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ, ಓಕೆನಾ. ಇವತ್ತಿನ ರೈಡು ನನಗಂತೂ ಯಾವ ಥರ ಇತ್ತು ಅಂತಂದರೆ, ಬೆಳಗ್ಗೆ ನೀವು ಫಸ್ಟ್ ವಿಡಿಯೋದಲ್ಲಿ ನೋಡಿದರೆ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಅದು ತುಂಬ ಚೆನ್ನಾಗಿ ಒಳಗಡೆ ಮಾಡಿದ್ದಾರೆ. ಒಳಗಡೆ ವಿಡಿಯೋ ಅಲೋಡ್ ಇಲ್ಲ, ಬಟ್ ಪ್ರತಿಯೊಂದು ಗ್ರಹಗಳಿಗೂ ಒಂದೊಂದು ಗುಡಿ ಮಾಡಿ ಅದು ಮಾಡಿದಾರಲ್ಲ, ತುಂಬ ಅದ್ಭುತವಾಗಿ ಚೆನ್ನಾಗಿ ಮಾಡಿದ್ದಾರೆ. ಅದು ಬಿಟ್ಟರೆ ಎತ್ತರವಾಗಿ ಆಂಜನೇಯ ಇದಿದೆಯಲ್ಲ ವಿಗ್ರಹ, ಅದು ಬಿಟ್ಟರೆ 161 ಅಡಿ ವಿಶ್ವದ ಅತಿ ಎತ್ತರದ ಆಂಜನೇಯ ಮೂರ್ತಿ ಏನಿದೆ ಅದನ್ನು ಇವಾಗ ಕಂಪ್ಲೀಟಾಗಿ ನಾವು ನೋಡೋಕ್ಕಾಗಿಲ್ಲ. ಯಾಕೆಂದರೆ ನೀವು ನೋಡಿದರೆ ವೀಡಿಯೋದಲ್ಲಿ ಸಾರ್ವೆ ಮರ ಎಲ್ಲ ಕಟ್ಬಿಟ್ಟಿದ್ದಾರೆ, ಅದು ಪೇಂಟಿಂಗು ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ. ಹಂಗಾಗಿ ಅದು ಕ್ಲಿಯರೆನ್ಸು ಕಾಣಿಸಿಲ್ಲ, ಅದೊಂದು ಸ್ವಲ್ಪ ಬೇಜಾರಾಯಿತು. ಅದು ಚೆನ್ನಾಗಿ ದರ್ಶನ ಆಗಿದ್ದಿದ್ರೆ ಇನ್ನೂ ಸ್ವಲ್ಪ ಖುಷಿಯಾಗೋದು. ಪರವಾಗಿಲ್ಲ, ಒಳಗಡೆ ಎಲ್ಲ ಸಖತ್ತು ಚೆನ್ನಾಗಿ ದರ್ಶನ ಆಯಿತು. ಶನೇಶ್ವರ ಸ್ವಾಮಿ ಮತ್ತು ಆಂಜನೇಯ ಸ್ವಾಮಿ ಅದ್ಭುತವಾದ ದರ್ಶನ ಅಂತ ಅಂದ್ಕೊಳ್ಳಿ ಬೆಳಗ್ಗೆನೆ. ಅದಾದಮೇಲೆ ಇದು ಮಾವನೂರು ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಅದಂತೂ 100 ಔಟ್ ಆಫ್ 100 ಅಂದ್ಕೊಳ್ಳಿ. ಸಖತ್ತಾಗಿದೆ ಸ್ನೇಹಿತರೆ ಅದು ಪ್ಲೇಸು. ಅಲ್ಲಿ 2 ಅವರ್ ಸ್ಪೆಂಡ್ ಮಾಡಿದ್ವು, ಬರೋಕ್ಕೆ ಮನಸ್ಸಾಗ್ತಾಯಿಲ್ಲ, ಅಷ್ಟೊಂದು ಚೆನ್ನಾಗಿತ್ತು. ಅದ್ರ ಬಗ್ಗೆನೂ ಏನು ಕಮೆಂಟ್ಸ್ ಇಲ್ಲ, ವೆರಿ ಗುಡ್ ಅಂತ ಹೇಳ್ಬೋದು. ಅದಾದಮೇಲೆ ನಾವು ಬಂದಿದ್ದೆ ಆಕ್ವಾಡೆಕ್ ಅಂತೂ ಅದು ಆಕ್ವಾಡೆಕ್ ಮೇಲ್ಗಡೆ ಹೋಗಿದ್ವಲ್ಲ, ಅದಂತೂ ಎಕ್ಸ್ಪೀರಿಯೆನ್ಸು ನೆಕ್ಸ್ಟ್ ಲೆವೆಲು. ಆ ಎಕ್ಸ್ಪೀರಿಯೆನ್ಸ್ ನಿಮ್ಗೆ ಎಲ್ಲೂ ಸಿಗೋಲ್ಲ. ಅದೇನಂತಂದರೆ ನಿಮಗೆ ಡ್ರೋನ್ ಶಾಟ್ ಬರುತ್ತೆ ನೋಡಿ, ಆ ವ್ಯೂ ನಿಮಗೆ ಬರೀ ಕಣ್ಣಿಂದ ನೋಡ್ಬೋದು. ಅದ್ರ ಮೇಲೆ ಹೋದರೆ ಸುತ್ತ ಸಖತ್ ವ್ಯೂ ಅಂದ್ಕೊಳ್ಳಿ. ಅದಂತೂ ನನಗೆ ಸಖತ್ ಇಷ್ಟ ಆಯಿತು. ಕೆಳಗಡೆ ಏನು ಅಂಥದ್ದೇನೋ ನನಗೆ ಅನಿಸಿಲ್ಲ, ಓಕೆನಾ. ಅದಾದಮೇಲೆ ನೆಕ್ಸ್ಟು ಯಾವುದಪ್ಪ ಶೆಟ್ಟಳ್ಳಿ ಚರ್ಚು. ಆ ಚರ್ಚ್ಗಂತೂ ನಾನು ವೀಡಿಯೋ ನೋಡ್ಕೊಂಡು ಹೋಗಿದ್ದು, ವೀಡಿಯೋದಲ್ಲಿ ಚೆನ್ನಾಗಿತ್ತು, ಅಂದರೆ ಮುಂಚೆ ಚೆನ್ನಾಗಿತ್ತು ಏನೋ ಗೊತ್ತಿಲ್ಲ. ಇವಾಗಂತೂ ಆ ಚರ್ಚು ಖರಾಬ್ ಅಂದರೆ ಖರಾಬು, ಎಲ್ಲ ಬಿದ್ದೋಗಿದೆ, ಉದುರೋಗಿದೆ. ಎಲ್ಲ ಒಂದು ಮೂಲೆ 2 ಮೂಲೆಯಲ್ಲಿ ಐತೆ ಅಷ್ಟೇ. ಈ ಸಲ ನೀರು ಗೊರೂರು ಡ್ಯಾಮ್ ಏನಾದರೂ ತುಂಬಿ ನೀರು ಬಿಟ್ಟರೆ ಅದು ಮುಳುಗೋಗುತ್ತೆ. ಆ ಮುಳುಗೋದ ಸಂದರ್ಭದಲ್ಲಿ ಇವಾಗಿರೋ ಗೋಡೆನೂ ಬಿದ್ದೋಗೋ ಚಾನ್ಸಸ್ ಇದೆ, ಓಕೆನಾ. ಇನ್ನೊಂದು ವರ್ಷ 2 ವರ್ಷ ಅದೇನೂ ಇರೋಲ್ಲ, ನೆಲಸಮ ಆಗುತ್ತೆ. ಹಾಗಾಗಿ ಅದೇನು ಅಂತ ಯೂಸ್ ಇಲ್ಲ ಅಂತ ಅನ್ನಿಸ್ತು. ಅದು ಬಿಟ್ಟರೆ ಲಾಸ್ಟಲ್ಲಿ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಅದು ಏನು ನಮಗೆ ಅಷ್ಟೇನು ಅನಿಸಿಲ್ಲ. ಯಾಕೆಂದರೆ ಅದು ನೀರು ತುಂಬಿದಾಗ ಸಖತ್ತಾಗಿರುತ್ತೆ. ನೀರು ಮಧ್ಯದಲ್ಲಿ ದೇವಸ್ಥಾನ, ಆ ರೋಡ್ ಇದೆ ನೋಡಿ, ಆ ರೋಡ್ ಮೇಲೂ ಕೂಡ ನೀರಿರುತ್ತೆ, ಸಖತ್ತಾಗಿರುತ್ತೆ ಅವಾಗ ನೋಡೋಕ್ಕೆ. ಆ ಟೈಮಲ್ಲಿ ಒಂದು ಸಲ ಹೋಗಿ ತೋರಿಸ್ತೀನಿ, ಓಕೆನಾ. ಮತ್ತು ದೇವಸ್ಥಾನ ಕ್ಲೋಸ್ ಆಗಿತ್ತು. ಈ ಥರ ಇತ್ತು ಇವತ್ತು ನನ್ನ ಎಕ್ಸ್ಪೀರಿಯೆನ್ಸು. ಮತ್ತು ಗೊರೂರು ಡ್ಯಾಮ್ ನೋಡೋಕ್ಕಾಗಿಲ್ಲ, ಟೈಮ್ ಆಗೋಯ್ತು. ಸೊ ಎಲ್ಲ ಮುಗಿಸ್ಕೊಂಡು ಇವಾಗ ಊರಿಗೆ ಹೋಗ್ತಾಯಿದ್ವಿ. ಊರಿಗೆ ಹೋಗೋ ಟೈಮಲ್ಲಿ ಆ ಗಾಡಿದು ಹೆಡ್ಲೈಟ್ ಕೈ ಕೊಡ್ತು, ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಯಿದ್ವಿ. ವಿಲೇಜ್ ಸೈಡ್ ಅಲ್ವಾ, ಫಾಗ್ ಲ್ಯಾಂಪು ಯೂಸ್ ಮಾಡಿಕೊಂಡು, ಓಕೆನಾ. ಇವಾಗ ಹಳ್ಳಿ ಮೈಸೂರು ಬಂತು, ನೀವು ನೋಡ್ತಾ ಇರ್ಬೋದು. ಇಲ್ಲಿಂದ ಇನ್ನೇನೋ ಒಂದು 5 ಕಿಲೋಮೀಟರ್ ಸ್ನೇಹಿತರೆ ಮನೆಗೆ ಹೋಗ್ತೀನಿ. ಸೊ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ನ ದಯವಿಟ್ಟು ತಿಳಿಸಿ. ಫಸ್ಟ್ ಟೈಮು ಮೋಟೋ ವ್ಲಾಗ್ ಮಾಡ್ತಾ ಇರೋದ್ರಿಂದ ಯಾವ ಥರ ಏನು ಮಿಸ್ಟೇಕ್ ಆಯಿತು, ಏನು ಚೇಂಜಸ್ ಮಾಡ್ಬೋದು ಅಂತ ದಯವಿಟ್ಟು ತಿಳಿಸ್ಕೊಡಿ. ನಾನು ಸ್ವಲ್ಪ ಗೊತ್ತಿಲ್ಲದೆ ಇರೋದನ್ನು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತು ಇನ್ನೊಂದು ಎಪಿಸೋಡಲ್ಲಿ ಮತ್ತೆ ಬರ್ತೀನಿ. ಎಲ್ರಿಗೂ ಶುಭರಾತ್ರಿ, ಬಾಯ್, ಸಿ ಯು, ಟೇಕ್ ಕೇರ್.